ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀವಿ. ನಾವಂತೂ ಸೂಪರಾಗಿ ರೆಡಿ ಆಗಿದ್ದೀವಿ. ನಮ್ಮೂರಲ್ಲಿ ಇವತ್ತು ದಂಡಿನ ಮಾರಮ್ಮಂದು ತೆಪ್ಪೋತ್ಸವ ಇದೆ. ಸೊ ಹಾಗಾಗಿ ನಾವು ಇವತ್ತು ರೆಡಿ ಆಗಿದ್ದೀವಿ. ಸೊ ಹೇಗೆಲ್ಲ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ ಅಂತ ನಾನು 2 ಪಾರ್ಟಲ್ಲಿ ಡಿವೈಡ್ ಮಾಡಿಬಿಟ್ಟು ವಿಡಿಯೋನ ಶೇರ್ ಮಾಡ್ತೀನಿ. ಸೊ ಮಿಸ್ ಮಾಡಿದ್ರೆ ನೋಡಿ. ಅಪ್ಪ ಹೇಳಿದ್ರು ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗು, ಉತ್ಸವ ಮೂರ್ತಿ ಎಲ್ಲ ರೆಡಿ ಮಾಡ್ತಿದ್ದಾರೆ. ಸೊ ತುಂಬಾ ಎಲ್ಲ ಡ್ಯಾನ್ಸ್ ಅವರೆಲ್ಲ ಬಂದಿದ್ದಾರೆ ಅಂತ ಹೇಳಿದ್ರು. ಸೊ ನಮ್ಮ ಅಪ್ಪಂಗೆ ನಾನು ವ್ಲಾಗರ್ ಆದ್ಮೇಲೆ ಸಿಕ್ಕಾಪಟ್ಟೆ ಇಷ್ಟ. ಎಲ್ಲಾದ್ರೂ ಏನಾದ್ರು ವಿಡಿಯೋ ಮಾಡ್ಕೊಳ್ಳೋ ಅಂತದಿದ್ರೆ ಹೋಗು, ವಿಡಿಯೋ ಮಾಡು ಅಂತ ಎಲ್ಲ ಸಪೋರ್ಟ್ ಮಾಡ್ತಾರೆ. ಇದು ಮಾರಮ್ಮನ ಉತ್ಸವ ಮೂರ್ತಿನ ಊರೆಲ್ಲ ಮೆರವಣಿಗೆ ಮಾಡೋ ವೆಹಿಕಲ್. ಈ ವೆಹಿಕಲ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಅಪ್ಪ ಹೇಳಿದ್ರು ಇದೆಲ್ಲ ಬೆಂಗಳೂರಿಂದ ಬಂದಿರೋದು, ಸಖತ್ತಾಗಿ ರೆಡಿ ಮಾಡಿದ್ರು. ಸೊ ಬೆಟ್ಟದ ಕೆಳಗಡೆ ವ್ಯೂ ತುಂಬಾನೇ ಚೆನ್ನಾಗಿತ್ತು. ನಾನು ಅಷ್ಟರಲ್ಲಿ ನಮ್ಮ ಮನೆಯಿಂದನೇ ಹತ್ರನೇ ಬೇಗ ಹೋದೆ. ವೆಹಿಕಲ್ಸ್ ಉತ್ಸವ ಮೂರ್ತಿನ ಕೂರಿಸ್ಕೊಳ್ಳೋದಕ್ಕೆ ಹೋಗ್ತಾ ಇತ್ತು. ಸೊ ಹಾಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಈ ತರ ಡೋಲ್ ಕುಣಿತ ಮಾಡೋರು ಎಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಂತ ಇದ್ರು. ಆಮೇಲೆ ಯಕ್ಷಗಾನ ಮಾಡೋರು, ಆಮೇಲೆ ಹುಲಿ ವೇಷ ಕುಣಿಯೋರು, ಈ ತರದನ್ನೆಲ್ಲ ನೋಡ್ಕೊಂಡು ಹೋದೆ. ಸಕ್ಕದಾಗಿತ್ತು. ಸೊ ಈ ತರದನ್ನೆಲ್ಲ ನಮ್ಮ ಊರಲ್ಲಿ ಫಸ್ಟ್ ಟೈಮೇ ಕರ್ಸಿರೋ. ಇದನ್ನೆಲ್ಲ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೆ. ಒಂದು ಜಾತ್ರೆ ವಾತಾವರಣನೇ ಇತ್ತು. ಇನ್ನೇನು ಸ್ವಲ್ಪ 1.5 ಮಂತ್ ಅಲ್ಲೇ ನಮ್ಮೂರು ದಂಡಿನ ಮಾರಮ್ಮನ ಜಾತ್ರೆ ಬರುತ್ತೆ. ಅದಕ್ಕಿಂತ ಮುಂಚೆನೆ ಈ ತರ ಜಾತ್ರೆ ತುಂಬಾ ಚೆನ್ನಾಗಿ ಸೇರಿದ್ರು. ಈ ತರ ಯಕ್ಷಗಾನ ಮಾಡೋರು ನಂಗೆ ಇಷ್ಟ ಆಗಿತ್ತು. ಅದ್ರಲ್ಲಿ ಆಂಜನೇಯನ ವೇಷ ಹಾಕೊಂಡಿರೋರಂತೂ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆದ್ರು. ಇಲ್ಲಿ ಇದೆ ನಮ್ಮ ಮದ್ಗಿರಿಯಲ್ಲಿ ಇವರಿಗೆ ಗೊತ್ತಿರತ್ತೆ. ಸೊ ಬ್ಯಾಂಕ್ ಆಫ್ ಬರೋಡಾ ಮುಂದೆನೆ ದಂಡಿನ ಮಾರಮ್ಮಂದು ಉತ್ಸವ ಮೂರ್ತಿ ಇರತ್ತೆ. ಅದನ್ನ ಮೆರವಣಿಗೆ ಮಾಡೋದಕ್ಕೆ ಎಲ್ಲ ಎತ್ಕೊಂತ ಇದಾರೆ. ಸೊ ಒಳಗಡೆ ಎಲ್ಲ ಪೂಜೆ ಮಾಡ್ತಾ ಇದ್ರು. ನಾವು ಬ್ಯಾಂಕ್ ಆಫ್ ಬರೋಡಾ ಮೇಲ್ಗಡೆ ಮೆಟ್ಲಲ್ಲಿ ಹೋಗಿ ನಿಂತ್ಕೊಂಡಿದ್ದೆ. ಅವರೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಮಕ್ಕಳೆಲ್ಲ ನಿಂತ್ಕೊಂಡೆಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊಂತ ಇದ್ರು. ನಾನೆಲ್ಲ ಹಾಗೆ ನೋಡ್ಕೊಂಡು ಹೋದೆ. ಉತ್ಸವ ಮೂರ್ತಿನ ವೆಹಿಕಲಿಗೆ ಕೂರಿಸ್ಕೊಂಡೆಲ್ಲ ರೆಡಿ ಮಾಡ್ಕೊತ ಇದ್ರು. ಫೈನಲ್ ಆಗಿ ಉತ್ಸವ ಮೂರ್ತಿ ಮೆರವಣಿಗೆ ಮಾಡೋದಕ್ಕೆ ರೆಡಿ ಆಯಿತು. ಅದಾದಮೇಲೆ ತುಂಬ ಎಲ್ಲ ಪೊಲಿಟಿಷಿಯನ್ ಈಗ ಒಂದೊಂದು ಕಲಾ ತಂಡಗಳಿಂದ ನೃತ್ಯ ಮಾಡ್ತಾ ಎಲ್ಲ ಬೀದಿಗಳಲ್ಲಿ ರಥ ಸಾಗುತ್ತೆ. ದಯವಿಟ್ಟು ಅದಕ್ಕೆ ಅನುವು ಮಾಡ್ಕೊಡ್ಬೇಕು, ಸ್ವಲ್ಪ ಜಾಗ ಮಾಡ್ಕೊಡ್ಬೇಕು. ದಯವಿಟ್ಟು ಈ ನಗರದಲ್ಲಿ ಫೋಟೋ ತೆಗೆಯೋದೆಲ್ಲ ಸ್ವಲ್ಪ ಸರಿ ಬನ್ನಿ. ಅಪ್ಪ ಬಜಾರಿಗೆ ಉತ್ಸವ ಮೂರ್ತಿ ಮೆರವಣಿಗೆಗೆ ರೆಡಿ ಆದ್ಮೇಲೆ ಇವ್ರು ನಮ್ಮೂರು MLA, ನಮ್ಮೂರವ್ರಿಗಂತೂ ಗೊತ್ತೇ ಇರುತ್ತೆ, MLA ರಾಜಣ್ಣ ಮತ್ತೆ ಇವ್ರ ಮಗ ಸೇರಿ ಈ ಒಂದು ಇವೆಂಟ್ ನಾನು ನಡೆಸ್ಕೊಡ್ತಾ ಇರೋದು. ಅವರೆಲ್ಲ ಬಂದು ಪೂಜೆ ಎಲ್ಲ ಮುಗಿದ್ಮೇಲೆ ಫಂಕ್ಷನ್ಸ್
ಅವ್ರು ಬಂದರು. ಇವರಂತೂ ನೋಡೋದಕ್ಕೆ ಸಖತ್ತಾಗಿತ್ತು. ಹುಲಿ ವೇಷ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಅವ್ರದ್ದೆಲ್ಲ ಜಾಗ ಎಲ್ಲ ಮಾಡಿಕೊಂಡು ಸೊ ಅವ್ರು ಹುಲಿ ವೇಷನು ಎಲ್ಲ ನೋಡಿ ಎಂಜಾಯ್ ಮಾಡಿದ್ರಿ. ಇವ್ರ ಜಂಪಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾನಂತೂ ಫಸ್ಟ್ ಟೈಮ್ ಇದನ್ನೆಲ್ಲ ನೋಡಿತ್ತು, ಟಿವಿಲಿ ನೋಡಿದ್ದೆ ಅಷ್ಟೇ, ಲೈವಲ್ಲಿ ಫಸ್ಟ್ ಟೈಮ್ ನೋಡಿತ್ತು. ಅದಾದ್ಮೇಲೆ ಈ ಮಕ್ಕಳು ಡ್ಯಾನ್ಸ್ ಅದು ಇವರು ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ರು.
ಮಕ್ಕಳನ್ನು ಕೂಡ ಡ್ಯಾನ್ಸ್ ನೋಡಿ ತುಂಬಾನೇ ಇಷ್ಟ ಆಯ್ತು. ಒಂಥರ ಪೀಸ್ಫುಲ್ ಆಗಿತ್ತು ಆ ಡ್ಯಾನ್ಸ್ ನೋಡೋದಿಕ್ಕೆ. ಅದಾದ್ಮೇಲೆ ಈ ಚಂಡೆ ವಾದ್ಯ ಬಾರ್ಸೋರ್ನೆಲ್ಲ ಅಸೆಂಬಲ್ ಮಾಡಿದ್ರು. ಈ ಕಡೆ ಇಲ್ಲಿ ರಾಜಣ್ಣ ಅವರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇದ್ದಾರೆ, ಅಂದ್ರೆ ಹೆಣ್ಮಕ್ಳು ಎಲ್ಲ ಆ ಕಡೆ ಸೈಡಲ್ಲೇ ನಿಂತಿದ್ರು. ನಾನು ಅವ್ರ ಪಕ್ಕದಲ್ಲೇ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದೆ. ಸ್ಟಾರ್ಟಿಂಗ್ ಅಲ್ಲಿ ನಂಗೆ ಏನು ಗೊತ್ತಾಗ್ಲಿಲ್ಲ ಇವ್ರು ಯಾರು ಅಂತ, ಎಲ್ಲ ಸ್ಟೇಟಸ್ ಅಲ್ಲಿ ನೋಡಿದ್ ನೆನಪಿತ್ತು. ಸೊ ಅದಾದ್ಮೇಲೆ ಇವರೆಲ್ಲ ಅವ್ರ ಫ್ಯಾಮಿಲಿ, ಅವರ ಸೊಸೆ, ಅವರ ವೈಫ್, ಅವರ ಮೊಮ್ಮಕ್ಕಳು ಎಲ್ಲ ನನ್ನ ಪಕ್ಕದಲ್ಲೇ ನಿಂತ್ಕೊಂಡಿದ್ರು. ಸೊ ಅದನ್ನು ಕೂಡ ಕ್ಲಿಪ್ಪಿಂಗ್ಸ್ ಆಡ್ ಮಾಡಿದ್ವಿ. ಸೊ ಅದನ್ನು ಕೂಡ ನೋಡಿ. ಅದಾದ್ಮೇಲೆ ಇದು ಚಂಡೆ ವಾದ್ಯ ಸ್ಟಾರ್ಟ್ ಆಯ್ತು. ಇವರಂತೂ ಸಕ್ಕದಾಗಿ ಮಾಡಿದ್ರು, ನನಗಂತೂ ಚೆನ್ನಾಗಿ ಇಷ್ಟ ಆಯ್ತು. ಇವರ ಬೀಡ್ಸ್ ಅಂತೂ ಸೂಪರ್ ಆಗಿತ್ತು ಗೈಸ್. ಚಂಡೆ ವಾದ್ಯ ಬಾಸಿದ್ಮೇಲೆ ಈ ಮಕ್ಕಳು ಬಂದರು. ಇದೇನು ಅಂತ ನನಗೆ ಗೊತ್ತಿಲ್ಲ, ನಿಮ್ಗೇನಾದರೂ ಗೊತ್ತಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ನಮ್ಮೂರು MLA ರಾಜಣ್ಣ ಅವರ ಮಗ ರಾಜೇಂದ್ರ ಸರ್ ಮತ್ತೆ ಅವ್ರ ಸೊಸೆ ಎಲ್ಲ ನಿಂತಿದ್ರು. ಇವ್ರು ಎಲ್ಲ ಅವರು ಕೂಡ ಪರ್ಫಾರ್ಮೆನ್ಸ್ ನ ನೋಡಿ ಸಖತ್ ಎಂಜಾಯ್ ಮಾಡ್ತಾ ಇದ್ರು.
ಎಲ್ಲ ಪರ್ಫಾರ್ಮೆನ್ಸ್ ಆಯಿತು. ಸೊ ಇದು ರಾಜಣ್ಣ ಅವರ ಲೇಡೀಸ್ ಫ್ಯಾಮಿಲಿ. ಸೊ ಅಂದರೆ ಅವರ ವೈಫು, ಅವರ ಸೊಸೆ, ಅವರ ಮೊಮ್ಮಕ್ಕಳು, ಅವರ ಫ್ಯಾಮಿಲಿ ಅವರೆಲ್ಲ ಬಂದಿದ್ರು. ಸೊ ಅವ್ರನ್ನ ಕೂಡ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದೆ. ಎಲ್ಲ ಪರ್ಫಾರ್ಮೆನ್ಸ್ ಆದಮೇಲೆ ತಾಯಿ ದಂಡಿನ ಮಾರಮ್ಮನ ಉತ್ಸವ ಮೂರ್ತಿನ ವೆಹಿಕಲಲ್ಲೆಲ್ಲ ಅರೇಂಜ್ಮೆಂಟ್ ಮಾಡಿದ್ರು. ತಾಯಿ ಮೆರವಣಿಗೆ ಮಾಡೋದಕ್ಕೆ ರೆಡಿ ಆದರು. ಈ ವೆಹಿಕಲ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಎಲ್ಲರೂ ಹೋಗ್ಬಿಟ್ಟು ಹತ್ರ ಫೋಟೋಸು ವಿಡಿಯೋಸ್ ಎಲ್ಲ ತಗೊತಾ ಇದ್ರು. ಹಾಗೆ ನಾನು ಕೂಡ ಹೋಗಿ ಆ ತಾಯಿಗೆಲ್ಲ ಕೈ ಮುಗ್ಬಿಟ್ಟು ಆಶೀರ್ವಾದ ತಗೊಂಡ್ ಬಂದೆ. ಅದಾದ್ಮೇಲೆ ಆ ಮಂಗಳಾರತಿ ಸ್ಟಾರ್ಟ್ ಮಾಡಿದ್ರು. ಆ ಮಂಗಳಾರತಿ ಸ್ಟಾರ್ಟ್ ಆದ್ಮೇಲೆ ಅವರ ರಾಜಣ್ಣ ಅವರ ಫ್ಯಾಮಿಲಿ ಎಲ್ಲ ಅವರು ಕೂಡ ಎಲ್ಲ ಮಂಗಳಾರತಿ ತಗೊಂಡು ದೇವರಿಗೆಲ್ಲ ಈಡ್ಗಾಯಿ ಎಲ್ಲ ಹೊಡೆದ್ಬಿಟ್ಟು ಮೆರವಣಿಗೆನೆ ಸ್ಟಾರ್ಟ್ ಮಾಡಿದ್ರು. ಈ ಸಿಂಹ ಅಂತೂ ನಂಗೆ ಸಖತ್ ಇಷ್ಟ ಆಯ್ತು. ಇದ್ರ ಮೂವ್ಮೆಂಟ್ ಚೆನ್ನಾಗಿತ್ತು. ತಾಯಿ ದಂಡಿನ ಮಾರಮ್ಮನ ಈ ವೆಹಿಕಲ್ ಅಲ್ಲಿ ಅವ್ರು ತುಂಬಾ ಮೆರವಣಿಗೆ ಮಾಡೋದು ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಿಲ್ಲ. ನಿಜವಾಗ್ಲೂ ಸಖತ್ ಮೆಸ್ಮರೈಸಿಂಗ್ ಆಗಿತ್ತು. ಸೊ ಈ ತರದನ್ನೆಲ್ಲ ನೋಡಿ ನಮ್ಗಂತೂ ತುಂಬಾನೇ ಖುಷಿ ಆಯ್ತು. ತುಂಬಾನೇ ಜನ ಸೇರಿದ್ರು. ಸೊ ಇಲ್ಲಿ ಪೊಲಿಟಿಷಿಯನ್ ಆಗಿರ್ಬೋದು, ಕಾಮನ್ ಪೀಪಲ್ ಆಗಿರ್ಬೋದು, ತುಂಬಾನೇ ಜನ ಸೇರಿದ್ರು. ನಾನು ಹಾಗೆ ಎಲ್ಲ ನೋಡ್ಕೊಂಡು ನಾನು ಆಶೀರ್ವಾದ ತಗೊಂಡು ಅದಾದ್ಮೇಲೆ ಮನೆಗೆ ಬಂದ್ವಿ. ಸೊ ಮನೆಗೆ ಬಂದು ದೇವಸ್ಥಾನಕ್ಕೆ ಹೋಗೋದಿದೆಯಲ್ಲ, ಸೊ ಮೇನ್ ವಿಗ್ರಹ ಇದೆಯಲ್ಲ ನಮ್ಮೂರಲ್ಲಿ ದಂಡಿನ ಮಾರಮ್ಮನ ದೇವಸ್ಥಾನ, ನಾವಿವಾಗ ಅಲ್ಲಿಗೆ ಹೊರಟಿದೀವಿ. ಎಲ್ಲ ರೆಡಿ ಆಗ್ಬಿಟ್ಟು ನನ್ನ ಮಗ ಫಸ್ಟ್ ರೆಡಿ ಆಗ್ಬಿಟ್ಟು ನಡಿ ಅಮ್ಮ ಫಸ್ಟ್ ಹೋಗೋಣ ನಾವು ಅಂತ ಎಲ್ಲ ಹೇಳ್ತಾ ಇದ್ದಾನೆ. ಅದಾದ್ಮೇಲೆ ನಾನು, ಅಮ್ಮ, ಪಾಪು ಎಲ್ಲ ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಅದಾದ್ಮೇಲೆ ಒಂದು ಹಠ ಹಿಡ್ಕೊಂಡು ದೇವಸ್ಥಾನ ಹತ್ರಕ್ಕೆ ಹೋದ್ವಿ. ಆ ದೇವಸ್ಥಾನ ಹತ್ರ ಹೋದ್ರೆ ಆ ಜಾತ್ರೆ ವೈಬ್ಸ್ ಇತ್ತು. ನಾವು ಸ್ವಲ್ಪ ಜನ ಇರ್ತಾರೆ ಅನ್ಕೊಂಡಿದ್ವಿ. ತುಂಬಾ ಈಗ 1.5 ಮಂತ್ ಕಳೆದ್ರೆ ಮಧುಗಿರಿ ದಂಡಿನ ಮಾರಮ್ಮನ ಜಾತ್ರೆ, ಬೆಳ್ಳಿ ಪಲ್ಲಕ್ಕಿ ಉತ್ಸವ ಎಲ್ಲ ನಡೆಯುತ್ತೆ. ಆದ್ರೆ ಇವಾಗ್ಲೇ ಅದು ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗಿದೆ. ಕಾಲೇಜ್ ಹುಡುಗರು ಅಂತೂ ಮಿಂಚ್ತಾ ಇದ್ರು ಗೈಸ್ ಜಾತ್ರೆಯಲ್ಲಿ. ನಮ್ಮಮ್ಮ ನನ್ನ ಮಗ ಜಾತ್ರೆನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ನನ್ನ ಮಗನ್ಗೆ ಲಾಸ್ಟ್ ಇಯರ್ ಅನ್ಸುತ್ತೆ, ತುಂಬಾ ಚಿಕ್ಕವನಿದ್ದ. ಇವಾಗ ಸ್ವಲ್ಪ ಬುದ್ಧಿ ಇದೆ, ನೋಡಕ್ಕೆಲ್ಲ ತಿಳ್ಕೊಂತಾನೆ, ಜಾತ್ರೆ ಎಲ್ಲ ಎಂಜಾಯ್ ಮಾಡ್ತಿದ್ದ. ಅದಾದ್ಮೇಲೆ ನಾವು ಪೂಜೆ ಸಾಮಾನ ಪೂಜೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಪೂಜೆ ಸಾಮಾನೆಲ್ಲ ತಗೊಂಡ್ವಿ. ಆಕ್ಚುಲಿ ನಾನು ನಿಂಬೆಹಣ್ಣು ದೀಪ ಹಚ್ಚೋಣ ಅನ್ಕೊಂಡಿದ್ದೆ. ಸೊ ನಾವು ಬರೋದು ಲೇಟ್ ಆಯ್ತು. ಸೊ ಹಂಗಾಗಿ ಲೇಟ್ ಆಯ್ತು. ಆ ಉತ್ಸವ ಮೂರ್ತಿ ಎಲ್ಲ ಮೆರವಣಿಗೆ ಆದ್ಮೇಲೆ ದೇವಸ್ಥಾನಕ್ಕೆ ಮುಂದೆ ಬಂದು ನಿಂತಿತ್ತು. ನೋಡಿ ಇದೇ ಮೇನ್ ದಂಡಿನ ಮಾರಮ್ಮನ ದೇವಸ್ಥಾನ. ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ರು ಗೈಸ್. ಜಾತ್ರೆ ಏನು ಕಡಿಮೆ ಇರಲಿಲ್ಲ, ಜಾತ್ರೆಗಿನ್ನ ಜಾಸ್ತಿನೇ ಇತ್ತು. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು. ಉತ್ಸವ ಮೂರ್ತಿ ಮುಂದೆ ಜನ ಎಲ್ಲ ವಿಡಿಯೋಸ್ ಫೋಟೋಸ್ ತಗೊಂತಿದ್ರು. ಸೊ ಇದೊಂದು ಕಂಬ, ನಾವಿಲ್ಲೇ ಮೊಸರನ್ನ ಏನಾದ್ರು ತಗೊಂಡೋದ್ರೆ ಸೊ ಇಲ್ಲೇ ಹಾಕೋದು. ಸೊ ಆರತಿ ಏನಾದ್ರು ಮಾಡಿದ್ಮೇಲೆ ಆರತಿ ಹೂವು ಎಲ್ಲ ತೆಗ್ದಿಲ್ಲೇ ಹಾಕ್ತಾರೆ. ಸೊ ನಾವು ಕೂಡ ಸೊ ಫ್ರಂಟ್ ಇಂದ ಎಲ್ಲ ವಿಡಿಯೋ ತಗೊಂಡು ಈ ಗಣೇಶಂದೆಲ್ಲ ತಗೊಂಡು ನಮ್ಮ ಅಮ್ಮನೂ ನನ್ನ ಮಗ ಫೋಟೋಸ್ ಎಲ್ಲ ತೆಗಿ ಅಂದ್ರು. ಅದಾದ್ಮೇಲೆ ದೇವ್ರ ದರ್ಶನ ಮಾಡಕ್ಕೆ ಹೊರಟ್ವಿ. ಸೊ ಕ್ಯೂ ಅಲ್ಲೆಲ್ಲ ನಿಂತ್ಕೊಂಡಾದ್ಮೇಲೆ ಸೊ ಈ ತರ ಒಳಗಡೆ ಒರಿಜಿನಲ್ ಫ್ರೂಟ್ ನ ಯೂಸ್ ಮಾಡಿ ಅಲಂಕಾರ ಮಾಡಿದ್ರು. ಸಖತ್ತಾಗಿತ್ತು ಗೈಸ್. ನಾವಂತೂ ನೋಡಿ ಸಖತ್ ಎಂಜಾಯ್ ಮಾಡಿದ್ವಿ. ಒಳಗಡೆ ತುಂಬಾನೇ ರಶ್ ಇತ್ತು. ಅದಾದ್ಮೇಲೆ ಫೋಟೋಸ್ ವಿಡಿಯೋಸ್ ತೆಗಿಯೋದಕ್ಕೆ ಯಾರು ಬಿಡ್ತಾ ಇರ್ಲಿಲ್ಲ. ಅದಾದ್ಮೇಲೆ ಸ್ವಲ್ಪ ಮೆಟ್ಲಿದೆ, ನಾನು ಅದ್ರ ಮೇಲ್ಗಡೆ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಲೈವ್ ಅಲ್ಲಿ ವಿಡಿಯೋ ಮಾಡ್ಕೊಂಡೆ. ಅದು ಒಳಗಡೆ ದೇವರಿಗೆ ಈ ತರ ಅಲಂಕಾರ ಮಾಡಿದ್ರು. ಅದಾದ್ಮೇಲೆ ಈ ಕಡೆ ಎಲ್ಲ ತುಂಬಾ ಜನ ರಶ್ ಇತ್ತು. ಈ ಕಡೆ ಎಲ್ಲ ಊಟ ಕೊಡ್ತಾ ಇದ್ರು. ಜನ ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ತುಂಬಾನೇ ಜನ ಬಂದಿದ್ರು. ಜಾತ್ರೆಗಿನ್ನ ಜಾಸ್ತಿ ಜನ ಇತ್ತು, ಹಾಗಾಗಿ ನಮಗೇನು ಊಟ ಸಿಗ್ಲಿಲ್ಲ. ಸೊ ನಾವು ಹಾಗೆ ಕುತ್ಕೊಂಡು ಅಲ್ಲಿ ನೋಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಅದಾದ್ಮೇಲೆ ದೇವಸ್ಥಾನದ ಮುಂದೆಗಡೆ ಎಲ್ಲ ಬಂದು ಐಸ್ ಕ್ರೀಮ್ ಕೊಡಿಸ್ತೀನಿ ಬನ್ನಿ ಅಂತ ಹೇಳಿದ್ರು. ಸೊ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಜಾತ್ರೆ ಎಲ್ಲ ನೋಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನನ್ನ ಮಗನಿಗೆ ಸ್ವಲ್ಪ ಅವ್ನಿಗೆ ಬುದ್ಧಿ ಬಂದ್ಮೇಲೆ ಇವಾಗ ಸ್ವಲ್ಪ ದೊಡ್ಡವನಾದ್ಮೇಲೆ ಜಾತ್ರೆನೆಲ್ಲ ನೋಡಿ ತುಂಬಾ ಎಂಜಾಯ್ ಮಾಡ್ತಾನೆ. ಏನಾದ್ರು ಬೇಕಂದ್ರೆ ಅದನ್ನ ತಕೊಡು ಇದನ್ನ ತಕೊಡು ಅಂತ ಹೇಳಿ ತೋರಿಸ್ತಾನೆ. ಸ್ವಲ್ಪ ಮಾತಾಡ್ತಾನೆ. ಅದಾದ್ಮೇಲೆ ಇಲ್ಲಿ ಚೊಳೆನಹಳ್ಳಿ ಕೆರೆ ಅಂತಾರೆ ಅಥವಾ ಮಧುಗಿರಿ ಕೆರೆ ಅಂತ ಕೂಡ ಕರೀತಾರೆ. ಅಲ್ಲಿಗೆ ಹೋದ್ವಿ. ಅಲ್ಲೆಲ್ಲ ತುಂಬಾನೇ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೇಳಿದ್ರು. ತುಂಬಾ ದೂರ ಆಗೋದ್ರಿಂದ ನಾವು ಆಟೋದಲ್ಲಿ ಹೋದ್ವಿ. ನನ್ನ ಮಗ ಅಂತೂ ಐಸ್ ಕ್ರೀಮ್ ಬಿಡಕ್ಕೆ ರೆಡಿ ಇಲ್ಲ. ಆದ್ರೂ ತಿನ್ಬೇಕು. ಚಿಕ್ಕ ಮಕ್ಳಿಗೆ ಈ ತರ ಐಸ್ ಕ್ರೀಮ್ ಎಲ್ಲ ಕುಡಿಸ್ಬಿಟ್ರೆ ಬಟ್ಟೆ ಎಲ್ಲ ಗಲೀಜ್ ಮಾಡ್ಕೊಂಡು ಅವಾಂತರ ಮಾಡ್ಕೊಂಡ್ ಬಿಡ್ತಾರೆ. ಅದಾದ ಮಧುಗಿರಿ ಕೆರೆಯಲ್ಲಿ ಇವತ್ತು ದಂಡಿನ ಮಾರಮ್ಮನ್ಗೆ ತೆಪ್ಪೋತ್ಸವ ಕೂಡ ನಡೀತಾ ಇದೆ. ಹಾಗೆ ಕಾಶಿಯಿಂದ 9 ಜನ ಬಂದ್ಬಿಟ್ಟು ಗಂಗಾರತಿ ಕೂಡ ಮಾಡ್ತಾ ಇದ್ದಾರೆ. ಸಿದ್ಧಗಂಗಾ ಸ್ವಾಮಿಗಳಾಗಿರ್ಬೋದು, ಸಿದ್ರಬೆಟ್ಟ ಸ್ವಾಮಿಗಳಾಗಿರ್ಬೋದು. ಸೊ ಎಲ್ಲಾನು ಬರ್ತಾ ಇದ್ದಾರೆ. ನಾವು ಕೂಡ ಹೋಗಿ ನೋಡ್ಕೊಂಡು, ನಾನು ಅಮ್ಮ ಪಾಪು ಕೂಡ ಹೋಗಿ ನೋಡ್ಕೊಂಡ್ವಿ. ಸೊ ಈ ಕೆರೆಯಲ್ಲೇನೆ ತೆಪ್ಪೋತ್ಸವ ನಡೀತಾ ಇರೋದು. ಸೊ ಆ ಕಾರ್ನರ್ ಅಲ್ಲಿ ತೆಪ್ಪೋತ್ಸವಕ್ಕೆಲ್ಲ ರೆಡಿ ಮಾಡಿದ್ದಾರೆ. ನಾನು ಅಮ್ಮ ಕೂಡ ಎಲ್ಲ ಹೋಗಿ ನೋಡ್ಕೊಂಡ್ವಿ. ಸೊ ಈ ಕಡೆ ಕಾಮನ್ ಪೀಪಲ್ ಗೆ ಸೊ ಕುತ್ಕೊಳ್ಳೋದಕ್ಕೆಲ್ಲ ಚೇರ್ಸ್ ಎಲ್ಲ ಅರೇಂಜ್ ಮಾಡಿದ್ರು. ಸೊ ಇಲ್ಲಿಂದ ನಾವು ಅಲ್ಲಿಗೆ ಹೋಗಿ ನೋಡ್ಬೇಕು. ಸಾಯಂಕಾಲ 5:30ಗೆ ತೆಪ್ಪೋತ್ಸವ ಅಂತ ಹೇಳಿ ಕೊಟ್ಟಿದ್ರು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.
ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ, ನಮ್ಮೂರು ತೆಪ್ಪೋತ್ಸವದ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರಾದರೂ ಅಂದರೆ ಮಧುಗಿರಿಯಿಂದ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ರೆ ಸೊ ಆ ತಾಯಿ ದಂಡಿನ ಮರಮ್ಮಂಗೋಸ್ಕರ ಒಂದು ರೆಡ್ ಹಾರ್ಟ್ನ ಕಮೆಂಟ್ ಮಾಡಿ. ನಿಜವಾಗ್ಲೂ ಖುಷಿ ಆಗತ್ತೆ. ಅದಾದ್ಮೇಲೆ ಈ ವಿಡಿಯೋ ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ. ಒಂದೇ ಪಾರ್ಟಲ್ಲಿ ಹಾಕಿದ್ರೆ ತುಂಬ ಲಾಂಗ್ ಆಗುತ್ತೆ, ಹಾಗಾಗಿ ನೆಕ್ಸ್ಟ್ ಪಾರ್ಟ್ ಬರೋವರೆಗೂ ವೇಟ್ ಮಾಡಿ. ಥ್ಯಾಂಕ್ ಯು.